ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ, ನೃಪತುಂಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಫಜೀಹಾ ಸುಲ್ತಾನ್ ಅವರ, ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಖುಷ್ಬು ಗೋಯಲ್ ಚೌಧರಿ ಅವರ, ಕುಲಸಚಿವರಾದಂಥ ಪ್ರೊಫೆಸರ್ ಮಂಜುಳಾ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಗೋಪಿನಾಥ್ ಅವರ, ಉನ್ನತ ಶಿಕ್ಷಣ ಮಂಡಳಿಯ ಉಪಾಧ್ಯಕ್ಷರಾದಂಥ ಪ್ರೊಫೆಸರ್ ನಿರಂಜನಾ ಅವರ, ಸಿಂಡಿಕೇಟ್ ಸದಸ್ಯರಾದಂಥ ಶ್ರೀ ಪ್ರತಾಪ್ ರೆಡ್ಡಿ ಅವರ, ಸಿಂಡಿಕೇಟ್ ಸದಸ್ಯರಾದಂಥ ಡಾಕ್ಟರ್ ಎಸ್.ಎಲ್. ಓಟಿ ಅವರ, ವಿಶ್ರಾಂತ ಕುಲಪತಿಗಳಾದಂಥ ಶ್ರೀ ಶ್ರೀನಿವಾಸ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರು, ಹೇಳಾಯ್ತಲ್ಲ, ಇಲ್ಲಿ ನೆರೆದಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇತರ ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ನೃಪತುಂಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ನೂತನವಾದಂಥ ಕಟ್ಟಡದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಈಗಾಗಲೇ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಸುಮಾರು 52 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ 7 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. 52 ಕೋಟಿ. ಈಗ ತಾನೇ ಮನವಿಯನ್ನು ಕೊಟ್ಟರು. ಇನ್ನೂ 8 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು. ಎಂಟನೇ ಅಂತಸ್ತನ್ನು ಕೂಡ ಕಟ್ಟಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, 8ನೇ ಅಂತಸ್ತನ್ನು ಕಟ್ಟಿಕೊಡೋಣ, ಅದಕ್ಕೆ ಬೇಕಾದಂಥ 8 ಕೋಟಿ ರೂಪಾಯಿಗಳನ್ನು ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು 6, 7
ಆ, ಮೇಲಕ್ಕೆ ಎಷ್ಟು ಅಂತಸ್ತುಗಳು ಬೇಕು, 8 ಕೋಟಿನಲ್ಲಿ ಅಷ್ಟು ಅಂತಸ್ತುಗಳನ್ನು ಮಾಡಿಕೊಡೋಣ. ನೀವೆಲ್ಲರೂ ಕೂಡ ವಿಜ್ಞಾನದ ವಿದ್ಯಾರ್ಥಿಗಳು, ಸುಮಾರು 2,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಈಗ ತಾನೇ ಮಾಹಿತಿಯನ್ನು ಪಡ್ಕೊಂಡೆ. ವಿಜ್ಞಾನವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಆಗಬಾರದು. ಯಾಕಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೀಬೇಕು. ನಮ್ಮ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದಾವೆ, ಮೌಢ್ಯಗಳಿದ್ದಾವೆ, ಕಂದಾಚಾರಗಳಿದ್ದಾವೆ. ಅದರಿಂದ ವೈಜ್ಞಾನಿಕ ಮನೋಭಾವ ಬೆಳೀತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು, ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಅತ್ಯಂತ ಅವಶ್ಯ. ವ್ಯವಸ್ಥೆ ಯಾಕಿದೆ ಹಿಂಗೆ, ಬದಲಾವಣೆ ಯಾಕಾಗಿಲ್ಲ, ಇದನ್ನ ವಿಜ್ಞಾನದ ವಿದ್ಯಾರ್ಥಿಗಳಾದಂಥ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ವಿಜ್ಞಾನ ಓದಿರ್ತಾರೆ, ಆದರೆ ಮೌಢ್ಯಗಳನ್ನು, ಮೂಢನಂಬಿಕೆಗಳನ್ನು ಬಿಡಲ್ಲ. ಅದು ನಮ್ಮ ಶಿಕ್ಷಣದ ಕೊರತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದ್ರೆ ನಮ್ಮ ಮೂಢನಂಬಿಕೆಗಳು, ಮೌಢ್ಯಗಳು, ಕಂದಾಚಾರಗಳು ಬಹಳ ಗಟ್ಟಿಯಾಗಿ ಬೇರು ಬಿಟ್ಬಿಟ್ಟಿದ್ದಾವೆ. ಹೇಗೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಆಳವಾಗಿ ಬೇರು ಬಿಟ್ಟುಬಿಟ್ಟಿದೆ, ಹಾಗೇನೆ ಮೂಢನಂಬಿಕೆಗಳು ಕೂಡ, ಮೌಢ್ಯಗಳು ಕೂಡ ಬೇರು ಬಿಟ್ಬಿಟ್ಟಿದ್ದಾವೆ. ನಾವು ಒಂದು ಕಾನೂನನ್ನು ಮಾಡೋದು, ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಕಾನೂನನ್ನು ಮಾಡೋದು, ಮೌಢ್ಯಗಳ, ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ, ಆದರೆ ಜಾರಿ ಆಗಲಿಲ್ಲ. ಬಹಳ ಹಿಂದೆನೆ ಬಸವಾದಿ ಶರಣರು ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ 12ನೇ ಶತಮಾನದಲ್ಲೇ ಹೇಳಿದ್ರು. 12ನೇ ಶತಮಾನದಲ್ಲೇ ಹೇಳಿದ್ರು. ಆದರೆ ಇನ್ನೂ ಜಾತಿ ಹೋಗಿಲ್ಲ, ಇನ್ನು ಗಟ್ಟಿಯಾಗಿ ಉಳಿದಿದೆ. ವಿಜ್ಞಾನ ಇದನ್ನ ಹೇಳ್ಕೊಡ್ತದ? ಏನ್ರಿ ನಿರಂಜನ, ಮತ್ತೆ ಯಾಕೆ ಹೋಗಿಲ್ಲ? ಯಾಕೆ ಹೋಗಿಲ್ಲ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದು ಚಲನರಹಿತವಾದಂಥ ವ್ಯವಸ್ಥೆ. ಯಾವಾಗ ಚಲನೆ ಬರ್ತದೆ ಅಂತಂದ್ರೆ, ನಮ್ಮ ವ್ಯವಸ್ಥೆಗೆ ಆರ್ಥಿಕ, ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಆರ್ಥಿಕ, ಸಾಮಾಜಿಕ ಶಕ್ತಿ ಇಲ್ಲದೆ ಹೋದರೆ ಹೀಗೆ ಮುಂದುವರಿತದೆ. ಯಾಕಂದ್ರೆ ನಮ್ಮಲ್ಲಿ ಪಟ್ಟಭದ್ರ ಹಿತಾಸಕ್ತರು ಈ ವ್ಯವಸ್ಥೆ ಮುಂದುವರಿಯಬೇಕು ಅಂತೇಳಿ ಅದನ್ನು ಗಟ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಆ ವ್ಯಕ್ತಿಗಳು ಯಾವಾಗ ಗಟ್ಟಿಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ, ನಾವು ಅದಕ್ಕೆ ಬಲಿಯಾಗ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ನಾವು ಬಲಿಯಾಗಬಾರದು. ವಿಜ್ಞಾನ ಓದೋದು ಯಾಕೆ? ವಿಜ್ಞಾನದಲ್ಲಿ ಅವಕಾಶಗಳಿದ್ದಾವೆ. ಈಗ ನಿರಂಜನ, ನೀವು ವಿಜ್ಞಾನ ಎಲ್ಲ ಓದಿರೋದು,
ಬಯೋಟೆಕ್ನಾಲಜಿ. ಈಗ ಹೊಸ ಹೊಸ ನಿಮಗೆ ಅವಕಾಶಗಳೆಲ್ಲ ಸಿಕ್ಕಿದ್ದಾವೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೋಟಿಕ್ಸ್, ಡಾಟಾ ಸೈನ್ಸ್ ಇಂಥವೆಲ್ಲ ಬಂದಿದ್ದಾವೆ. ಇವನ್ನೆಲ್ಲ ಬಳಸ್ಕೊಂಡು ವಿಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ, ಪ್ರಸಾರ ಮಾಡ್ತಕ್ಕಂಥ, ಅದನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೌಢ್ಯಗಳು, ಮೂಢನಂಬಿಕೆಗಳು ಇನ್ನೂ ಉಳಿದಿದ್ದಾವೆ ಅಂತಂದರೆ ನಾವು ವಿಜ್ಞಾನ ಓದಿದ್ರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ. ಇವತ್ತಿಗೂ ಭಾಳ ಜನ ವಿಜ್ಞಾನ ಓದಿರೋರು, ಡಾಕ್ಟರ್ಗಳಾಗಿರೋರು, ಇಂಜಿನಿಯರ್ಗಳಾಗಿರೋರು, ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವತ್ತಿಗೂ ಯಾಕಪ್ಪ ನೀನು ಬಡತನದಲ್ಲಿ ಇದೆಯಾ, ನಿನಗೆ ಅಂಗಿ ಇಲ್ಲ, ಚಡ್ಡಿ ಇಲ್ಲ, ಅವಿದ್ಯಾವಂತನಾಗಿದೆಯಾ, ನಿನಗೆ ಸೂರಿಲ್ಲ ಅಂತಂದರೆ ನನ್ನ ಹಣೆ ಬರ ಸ್ವಾಮಿ, ನಾವು ಏನು ಮಾಡೋದು ಅಂತ ಹೇಳ್ತಕ್ಕಂಥ ಭಾಳ ಜನ ಇದ್ದಾರೆ. ಇಲ್ವೋ? ಇದಾರಲ್ಲ. ಮತ್ತೆ ಏನು ವಿಜ್ಞಾನ ಓದಿರೋದು ಯಾಕೆ? ಮತ್ತೆ ಅದಕ್ಕೆ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಂದು ಸುಲಭವಾಗಿ ಒಪ್ಕೊಳ್ಳೋದಲ್ಲ, ಪ್ರಶ್ನೆ ಮಾಡಿ ಅದಕ್ಕೆ ನಿಮಗೆ ಸರಿಯಾದಂಥ ಉತ್ತರ ಸಿಕ್ಕಿದಾಗ ಮಾತ್ರ ಅದನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಅದನ್ನು ಮಾಡದೆ ಹೋದರೆ ವಿಜ್ಞಾನ ಓದಿ ಏನು ಪ್ರಯೋಜನ? ನಾನು ಟೀಚರ್ಗಳಿಗೂ ಕೂಡ ಹೇಳ್ತೀನಿ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ವಿಜ್ಞಾನ ಓದ್ಕೊ ಬಂದಿದ್ದಾರೆ. ಈ ಕಾಲೇಜಿನಲ್ಲಿ ಎಷ್ಟು 100 ವರ್ಷ ಇದೆಯಾ ಇತಿಹಾಸ? ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂಥ ಕಾಲೇಜು 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಲೇಜು. ಅನೇಕ ಜನ ಇದು ಓದಿದವರು ನಮ್ಮ ಜೊತೆ ಮಂತ್ರಿಗಳಾಗಿದ್ದಾರೆ, MLA-ಗಳಾಗಿದ್ದಾರೆ, MLC-ಗಳಾಗಿದ್ದಾರೆ. ಆದರೂ ನಾನು ಅವ್ರನ್ನ ನೋಡಿದಾಗ ಸೈನ್ಸ್ ಕಾಲೇಜಿನಲ್ಲಿ ಓದಿದ್ದಾರಾ ಇವರು ಇಲ್ವಾ ಅಂತಕ್ಕಂಥ ಅನುಮಾನ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ಈ ನೆಹರು ಮೊದಲನೇ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ್ರು ಏನಂತ ಅಂದರೆ, ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು. ಅನೇಕ ನಮ್ಮ ವ್ಯವಸ್ಥೆಯ ಬದಲಾವಣೆ ಆಗಬೇಕಾದ್ರೆ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಪ್ರಯೋಜನ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಜನ ವಿಜ್ಞಾನಿಗಳಾಗಿದ್ದಾರೆ, ಸೈನ್ಸ್ ಗ್ರಾಜ್ಯುಯೇಟ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಬಟ್ ಅವ್ರು ಯಾರೂ ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗಿ ಆ ಮೂಢನಂಬಿಕೆಗಳನ್ನು ಇನ್ನೂ ತ್ಯಜಿಸ್ತಕ್ಕಂಥ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ವಿಜ್ಞಾನ ವಿಕಾಸ ಆದಷ್ಟು ಕೂಡ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಎಷ್ಟು ಸ್ನಾತಕೋತ್ತರ ಅಥವಾ ಸ್ನಾತಕ ಕೋರ್ಸ್ಗಳನ್ನು ಮಾಡೋದು ಅನ್ನೋದು ಭಾಳ ಮುಖ್ಯ ಅಲ್ಲ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು, 79ನೇ ವರ್ಷ ಇದು. ಇನ್ನೂ ಕೂಡ ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸಮಾಜದಲ್ಲಿ ಇವತ್ತು ಅಸಮಾನತೆ ಇದೆ.
ಅಸಮಾನತೆ ಹೋಗದೆ ಹೋದರೆ ಜಾತಿ ಹೋಗಲ್ಲ, ಜಾತಿ ಹೋಗದೆ ಹೋದರೆ ವೈಜ್ಞಾನಿಕ ಮನೋಭಾವ ಬೆಳೆಯಲ್ಲ, ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗಲ್ಲ, ಮತ್ತೆ ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಲಿಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಅನೇಕ ಭಾಗ್ಯಗಳನ್ನು ಕೊಟ್ಟೆ ನಾನು. ಆ ಭಾಗ್ಯಗಳು ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆ ಹೋಗ್ಬೇಕು. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆ ಹೋಗ್ಬೇಕು. ಅಸಮಾನತೆ ಹೋಗದೇ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ಜಾತ್ಯತೀತ ಸಮಾಜ, ಸಮಾಜ, ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಗ್ತಕ್ಕಂಥದ್ದು ಆಗಬೇಕು. ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈಗ ವಿದ್ಯೆ ಬರಬೇಕಲ್ಲ. ಒಂದು ಕಾಲದಲ್ಲಿ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ನಿಮ್ಮ ಹಿಂದಿನ ಜನ್ರೇಷನ್ನು ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತಾ? ನನಗೆ ಇರಲಿಲ್ಲ, ನಮ್ಮ ಹಿಂದಿನ ಜನ್ರೇಷನ್ ಇರಲಿಲ್ಲ. ನಾನು ವಿದ್ಯಾವಂತನಾದೆ. ನಾವು ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಆಯಿತು. ಒಂದು ವೇಳೆ ವಿದ್ಯಾವಂತನಾಗದೆ ಹೋಗಿದ್ರೆ ನಾವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಸಿಗಬೇಕು. ವಿದ್ಯೆ ಇದೆಯಲ್ಲ, ಯಾರ ಅಪ್ಪರ ಮನೆ ಸೊತ್ತಲ್ಲ. ಅವಕಾಶ ಸಿಗಬೇಕು ಅಷ್ಟೇನೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ರು? ದಲಿತ ಜಾತಿಯಲ್ಲಿ ಹುಟ್ಟಿದ್ರು, ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು. ಅವರು ಈ ದೇಶಕ್ಕೆ ಮಹಾ ಮೇಧಾವಿಯಾಗಿ ಈ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನು ಕೊಟ್ಟರು ಅಲ್ಲ. ವಾಲ್ಮೀಕಿ ಯಾವ ಜಾತಿಯವನು? ಬೇಡರ ಜಾತಿಯವನು. ಅವನು ರಾಮಾಯಣ ಮಹಾಕಾವ್ಯವನ್ನು ಬರೆದ. ಮಹಾಭಾರತ ಬರೆದವರು ಯಾರು? ಜೋರಾಗಿ ಹೇಳ್ರಿ. ವ್ಯಾಸ ಯಾವ ಜಾತಿಯವನು? ಬೆಸ್ತ್ರ ಜಾತಿಯವನು. ಅದರಿಂದ ವಿದ್ಯೆ ಕಲಿಯೋದು ಕೇವಲ ಬದುಕಕ್ಕೋಸ್ಕರ ಅಲ್ಲ, ಸಮಾಜ ಬದಲಾವಣೆ ಮಾಡಲಿಕ್ಕೆ, ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ, ಆ ಮೂಲಕ ಸ್ವಾಭಿಮಾನಿ ಜೀವನವನ್ನು ನಡೆಸಲಿಕ್ಕೆ. ಇದು ಆದಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾರ್ಥಕ ಜೀವನವನ್ನು ಮಾಡ್ಕೋಬೇಕು. ಈ ಸಾರ್ಥಕ ಜೀವನ ಮಾಡ್ಕೊಳ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿಯಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಇದು ಏನಪ್ಪ ಇವರು ಮುಖ್ಯಮಂತ್ರಿಗಳು ಬಂದು ಬೋಧನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಮಗೆ ಅಂತ ತಿಳ್ಕೋಬಾರದು ಅನ್ನೋ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ, ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ವೈಚಾರಿಕತೆ ಇಲ್ಲದೇ ವೈಜ್ಞಾನಿಕತೆ ಇಲ್ಲದೆ ಅಂದರೆ ಆಮೇಲೆ ಕುವೆಂಪು ಅವರು ಹೇಳಿದ್ರಲ್ಲ ಆ ಮಾತಿನಲ್ಲಿ, ಆ ಮಾತನ್ನು ನಾವೆಲ್ಲರೂ ಜ್ಞಾಪಕಬೇಕು. ಕುವೆಂಪು ಅವರು ಈಗ ನಾವು ಕರ್ನಾಟಕದ ಆಂಥಮನ್ನು ಸರ್ವ ಜನಾಂಗದ ಶಾಂತಿಯ ತೋಟ, ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ವಿಜ್ಞಾನ ಅದಕ್ಕೆ ದಾರಿ ಮಾಡಿಕೊಡ್ಲಿ ಅಂತೇಳಿ ಹೇಳ್ತಾ ಈ ಕಾಲೇಜ್ ಕಟ್ಟಡವನ್ನು ಬಹುಶಃ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಆ ದಿಕ್ಕಿನಲ್ಲಿ ಸಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಧಾನ.
संविधान। सन्मान्य